ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ತಿಂದವನು ಯಾವನೋ ಉಂಡವನು ಯಾವನೋ ಹೆಸರು ಬಂದಿದ್ದು ಯಾವೊಂದು ಅಂತ. ಆ ಥರ ಕುಮಾರಸ್ವಾಮಿ ಅವ್ರದ್ದು ಆಗೋಗಿದೆ. ಇವರು ವಂಶ ಕುಡಿ ಪ್ರಜ್ವಲ್ ರೇವಣ್ಣ ಅವರು ಮಾಡಿರೋ ಕೆಲಸನ ಫಸ್ಟು ಜನರುಗಳಿಗೆ ಗೊತ್ತಾಗಿದೆ ಅಲ್ವಾ. ಫಸ್ಟು ಅವ್ರ ಅಪ್ಪ ಅವ್ರಿಗೆ ಶಿಕ್ಷೆ, ಇವಾಗ ಜೈಲಲ್ಲಿ ಇದ್ದಾರೆ. ಮಗನಿಗೂ ತನಿಖೆ ಮಾಡಬೇಕು, ಮಗನೂ ಬಂದಿಲ್ಲ. ಮಗ ಬಂದ ಮೇಲೆ ಸತ್ಯ ಏನಂತ ಜನರುಗಳು ಗೊತ್ತಾಗತ್ತೆ. ಕುಮಾರಸ್ವಾಮಿ ಅವರೇ, ನಾವು ಬರ್ತೀವಿ, ಹೋರಾಟ ನಾವು ಮಾಡ್ತೀವಿ. ಯಾಕಂದರೆ ನಮ್ಮ DK ಶಿವಕುಮಾರ್ ಸಾರು ನಮಗೂ ಒಬ್ಬರು ನಾಯಕರು, ನಾವು ಅವರ ಅಭಿಮಾನಿಗಳು. ನಾವು ಅವ್ರ ಕೈನ ಬಿಡೋ ಸೀನ್ ಇಲ್ಲ. ಅವರು ತಪ್ಪು ಮಾಡಿಲ್ಲ. ಫಸ್ಟು ನಿಮ್ಮ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಿಸಿ ತಗೊಂಡೋಗಿ ಜೈಲಲ್ಲಿ ನೇಣಾಕಿ, ಹೆಣ್ಮಕ್ಳು ಮಾನ ಮರ್ಯಾದೆ ತೆಗ್ದಿರೋನ್ಗೆ. ಅದಿಲ್ದಿರ DK ಶಿವಕುಮಾರ್ ಅವರಿದ್ರು ಅದು ಇದು ಅಂತ ಹೇಳ್ಕೊಂಡು ಅವ್ರ ಮೇಲೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣನೇ ದೇವ್ರ ಹೆಸರು ಹೇಳ್ತಿರೋ ಇಲ್ವೋ, DK ಶಿವಕುಮಾರ್ ಸಾರ್ ಅಂತೂ ಪಕ್ಕ ಹೆಸರು ನಿಮ್ಮ ಬಾಯಲ್ಲಿ ಬಂದೇ ಬರುತ್ತೆ. ಯಾಕಂದರೆ ನೀವು ಎತ್ತಿಲ್ಲ ಅಂದರೆ ನಿಮಗೆ ತಿಂದಿದ್ದು ಅನ್ನ ಜೀವನ ಆಗಲ್ಲ. ನಮ್ಮ DK ಶಿವಕುಮಾರ್ ಸರ್ ಎತ್ತಲೇಬೇಕು ನಿಮ್ಮ ಹೆಸರು.